ಇದ್ರಾಕಂಗಿಲ್ಲ ಆ ಟೈಪ್ ಅದಾವ ಒಂದೇ ಬೆಳೆವು. ಈಗ ಎರಡನೇ ಬೆಳೆದ್ರು ಭಾಳ ಚಲೋ ಐತಿ. ಎರಡನೇ ಬೆಳೆ ಕಡಿಮೆ ಬರ್ತಿದೆ, ಇದು ಚಲೋ ಐತಿ ಅಂತ ಹೇಳ್ತೀನಿ ನಾನು. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಕುಂದಗೋಳು ಕಲ್ಯಾಣಪುರ ಬಸವಣ್ಣಜ್ಜವರ ಮಠದ ತೋಟಕ್ಕೆ ಬಂದಿದ್ದೇವೆ. ಜಮೀನಿಗೆ ಇವತ್ತು ನೋಡಿ ಕಡಲೆ ನಾಟಿ ಮಾಡಿದ್ದಾರೆ. ಎಲ್ಲ ಕಡೆ ಬರದ ವಾತಾವರಣ, ಮಳೆ ಇಲ್ಲ, ಮಳೆ ತುಂಬ ಕಡಿಮೆ ಇದೆ. 2 ಸಲ ಮಳೆ ಬಂದಿದೆ ಅಷ್ಟೇ ಇದು ನಾಟಿ ಮಾಡಿದಾಗಿಂದ. ಅದ್ಭುತವಾಗಿ ಬರ್ತಾ ಇದೆ. ಅಜ್ಜವ್ರು ನಮ್ಮ ಜೊತೆ ಇದ್ದಾರೆ. ಸಾವಯವ ಕೃಷಿ ಬಗ್ಗೆ ಒಂದು ರೈತರಿಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದು ನಮ್ಮ ಮಹತ್ತರವಾದ ಒಂದು ಉದ್ದೇಶ. ಆ ಉದ್ದೇಶಕ್ಕೆ ಅಜ್ಜವ್ರು ನಮಗೆ ಕೈ ಜೋಡಿಸಿರೋದು ನಮಗೆ ಬಹಳ ಹೆಮ್ಮೆ ಕೊಡೋವಂಥ ವಿಷಯ ಮತ್ತು ಬಹಳ ಖುಷಿ ಕೊಡ್ತಾ ಇರೋಂಥ ವಿಷಯ. ಇವತ್ತು ನಾವು ಮಣ್ಣನ್ನು ಕಾಪಾಡಿಕೊಂಡು ಮತ್ತು ರೈತರಲ್ಲಿ ಜಾಗೃತಿ ಮೂಡಿಸೋದು ಮೊದಲನೇ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತು ನಾವು ಇಲ್ಲಿ ಸಾವಯವ ಕೃಷಿಗೆ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಈ ಹೆಜ್ಜೆಗೆ ಅಜ್ಜವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಎರಡೂ ನಮಗೆ ಸಿಗಲಿ. ರೈತರಿಗೆ ಇವತ್ತು ಭೂಮಿನ ರೈತ ಉಳಿದ್ರೆ ಎಲ್ಲ ಜಗತ್ತು ಉಳಿದಂತೆ. ಅದಕ್ಕೆ ರೈತನಿಗೆ ಫಲವತ್ತತೆಯ ಮಣ್ಣನ್ನು ಕಾಪಾಡ್ಕೊಪ್ಪ ಅಂತ ಸಂದೇಶ ಕೊಡುವಂಥ ಈ ಪ್ರಯತ್ನ ಈಗ ನಮ್ಮ ಗೋಲ್ಡನ್ ಸಾಯಿಲ್ದು ಜೈವಿಕ ದ್ರವಗೊಬ್ಬರ ಮಾತ್ರ ಬಳಸ್ಕೊಂಡು ಮತ್ತು ಗ್ರಾನ್ಯೂಲ್ಸ್ ಬೀಜೋಪಚಾರವನ್ನು ಬಳಸ್ಕೊಂಡು ನೀವು ಈ ಕಡಲೆಯನ್ನು ನಾಟಿ ಮಾಡಿದ್ದೀರಾ ಅಜ್ಜವರ. ಇವಾಗ ರಾಸಾಯನಿಕ ಬಳಸೋವಂಥ ರೈತರಿಗೂ ಬೆಳೆ ಈಗ ನಿಮ್ಮ ಜೈವಿಕ ಸಾವಯವ ಕೃಷಿಯಲ್ಲಿ ಬಂದಿರೋ ಬೆಳೆಗೂ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಜ್ಜರ? ಚೆನ್ನಾಗೈತ್ರಿ. ಅದರ ಮೊದಲಿಗೆಲ್ಲ ಇದಕ್ಕೆ ಔಷಧಿಗಳನ್ನು ಹೊಡೆದಿರ್ತಾರಲ್ಲ ಹೊಲಕ್ಕೆ, ಅದು ಸ್ವಲ್ಪ ಕೆಮಿಕಲ್ಸ್ ಹೊಡೆದಿರ್ತಾರೆ. ಸ್ವಲ್ಪ 1 ವರ್ಷ 2 ವರ್ಷ ನಾವು ಇದನ್ನ ಮಾಡ್ತಾ ಹೋದ್ರೆ ಅವಾಗ ಇನ್ನೂ ಹೆಚ್ಚು ಇದಕ್ಕಿಂತ ಹೆಚ್ಚು ಅದು ಫಲವತ್ತತೆ ಕೊಡಕ್ಕೆ ಸಾಧ್ಯ, ಒಳ್ಳೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹೌದು, ಈಗ ಮಣ್ಣಿನ ಜೀವಿಗಳನ್ನ ಇವಾಗ ನಮಗೆ ಬದುಕೋದಕ್ಕೆ ಹೇಗೆ ನಮಗೆ ಹಕ್ಕು ಇದೆ ಭೂಮಿ ಮೇಲೆ, ಮಣ್ಣಿನಲ್ಲಿರುವಂಥ ಜೀವಿಗಳಿಗೂ ಕೂಡ ಅದೇ ಹಕ್ಕಿದೆ, ಸಸ್ಯಗಳಿಗೂ ಅದೇ ಹಕ್ಕಿದೆ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಎಲ್ಲ ಜೀವಿಗಳನ್ನ ಸಾಯಿಸಿ ಬದುಕಿದ್ರೆ ಒಂದಿನ ನಾವೇ ಸಾಯ್ಬೇಕಾಗಿದ್ದ ಪರಿಸ್ಥಿತಿ ಬರುತ್ತೆ. ಅಂಥದ್ರಲ್ಲಿ ಅವನ್ನು ಉಳಿಸ್ಕೊಂಡು ನಾವು ಉಳಿದಾಗ ಒಂದು ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯ ಇದೆ. ಖಂಡಿತ. ನಮ್ಮ ಒಂದು ಒಳ್ಳೆಯ ಉದ್ದೇಶಕ್ಕೆ ನಿಮ್ಮ ಆಶೀರ್ವಾದ ಸದಾಕಾಲ ಇರುತ್ತಲ್ಲ ಅಜ್ಜಾರ? ಖಂಡಿತ. ಧನ್ಯವಾದಗಳು ಅಜ್ಜಾರ. ಬರೀ ಮಂಜು ಮೇಲೆ ಇವಾಗ ಬೆಳೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿದ್ಮೇಲೆ ಏನ್ ವ್ಯತ್ಯಾಸ, ಹಿಂಗೆ ಏನ್ ಅನ್ನಿಸ್ತು? ಚೆನ್ನಾಗಿ ಮರಿ ಎಲ್ಲ ಮಳೆ ಇಲ್ಲ. ಮಳೆ ಎಷ್ಟು ದಿನ ಭೂಮಿನೇ ನಂದಿರಲ್ಲ. ಬಿತ್ತೋಕ್ಕಿಂತ ಮೊದಲು ಬಂದೈತ್ರಿ, ಅವಾಗ ಹೊಳ್ಳಿ ಬಿತ್ತಿದ್ಮೇಲೆ 2 ಸಾರಿ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತಿದಿರಲ್ಲ ಜರ, ಆಮೇಲೆ ಬಿತ್ತಿ ಎಷ್ಟು ದಿನಕ್ಕೆ ಮಳೆ ಬಂತು? ಸ್ವಲ್ಪ ಹೈಟ್ ಆಗಿದ್ದು ಬಂದೈತಿ. ಬಿತ್ತಿದ ತಕ್ಷಣ ಮಳೆ ಬಂದಿಲ್ಲ, 20 ದಿನ ಆಗಿದ್ದು ಬಂದ 20 ದಿನ ಆದ್ಮೇಲೆ ಮಳೆ ಬಂತು. ಈಗ ಅಲ್ಲೇ ಎಲ್ಲ ಕಡೆ ಹೂವು ಆಗ್ತದೆ. ಈಗ ನಾವು ಎಂಟ್ರೆನ್ಸಲ್ಲೆಲ್ಲ ನೋಡ್ಕೊಂಡು ಬಂದಾಗ ಇಷ್ಟು ಇಲ್ಲ ಬೆಳೆ. ಹೌದು, ನಮ್ದು ಕಟ್ಟಾಗಿತ್ತು, ಈಗ ಹಾಕಿವ್ರಿ. ಅದು ಕೆಲವೊಂದು ಕಡೆ ಹೂವನ್ನು ಬಂದಿದೆ, ಆದರೆ ಇಷ್ಟು ಹರಡಿಲ್ಲ ಗಿಡ, ಚಿಕ್ಕಗೆ ಇದೆ. ಇಷ್ಟು ಅಗಲ ಇಲ್ಲ. 3-6 ಎಕರೆ ಬೆಳೆದಿರೋದು ನೋಡಿದ್ದೀವಿ ರೋಡಲ್ಲಿ. ಇಷ್ಟು ಅಗಲ ಇಲ್ಲ. ಆಮೇಲೆ ಕಾಯಿನೂ ಜಗ್ಗಿಡ್ದೈತಿ. ಮಣ್ಣು ಎಷ್ಟು ಮಿರುದಾಗೈತೆ ನೋಡಿ. ಮಣ್ಣು ಸ್ಮೂತ್ ಆಗೈತೆ. ಸಾವಯವ ಕೃಷಿ ಮಾಡಬೇಕು ಅಂದರೆ ಇವಾಗ ರೈತರು ಮೂಗು ಮುರಿತಾರೆ.
ಬೆಳೆ ಬರುತ್ತೋ ಇಲ್ಲೋ ಅಂತ. ಅಂತ ರೈತರಿಗೆ ನಾವು ಏನು ಹೇಳ್ಬೋದು ಅಜ್ಜಾರ? ಒಮ್ಮೆ ಮಾಡಿ ನೋಡ್ರಿ ಅಂತ. ಒಮ್ಮೆ ಮಾಡಿ ನೋಡ್ರಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಮಣ್ಣನ್ನು ನೋಡಿಸ್ಕೊಂಡಿಲ್ಲ ಅಂದ್ರೆ ಯಾರು ಮಣ್ಣು ನಮ್ಮನ್ನು ನೋಡ್ಸಕ್ ಆಗಲ್ಲ. ಮಣ್ಣು ನಮ್ದವ್ರೆ ಬರ್ತೀವಿ ಕಾರ್ಯಕ್ರಮ ಅದಾವ. ಹೌದನ್ರಿ. ಇವರು ಹೊಲ ಭಾಳ ಅದಾವ್ರಿ. ಪರಶುರಾಮ್ ಕಲಾಲ ಆಮೇಲೆ ಅವ್ರದ್ದು ಲಕ್ಷ್ಮಣ್ ಏನು ಹೇಳ್ತೀರಾ? ಚಲೋ ಐತೆ. ಈ ವರ್ಷದ ಹವಾಮಾನವಾಗಿ ಕಡ್ಲಿ ಅದು ಹೇಳೋಷ್ಟು ಒಟ್ಟು ಕಡ್ಲಿ ಚಲೋ ಈ ವರ್ಷ. ಕ್ರಾಪ್ ಚಲೋ ಐತ್ರಿ. ಕ್ರಾಪ್ ಚಲೋ ಐತಿ. ಅಂದ್ರೆ ಸೆಕೆಂಡ್ ಇದ್ರದ್ದು ಏನ್ರಿ? ಎರಡನೇ ಬೆಳೆ. ಫಸ್ಟ್ ಹೆಸರು ರೀ. ಒಂದನೇ ಬೆಳೆ ಬೇರೆ, ಎರಡನೇ ಬೆಳೆ ಬೇರೆ. ಈಗ ಒಂದನೇಕ ಹೆಸರು ಹಾಕಿದನ ಫುಲ್ಲ ಹೊಲ ಇಟ್ಟು ಅದು ಅದ ಚಲೋ ಐತ್ರಿ ಕಡ್ಲಿ. ಅದು ಎರಡನೇ ಬೆಳೆ ಚಲೋ ಐತಿ. ಎರಡನೇ ಬೆಳೆ ಇಷ್ಟು ಫಲವತ್ತೈತಿ ಇಲ್ಲ ಸದ್ಯ. ಈಗ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಎರಡನೇ ಬೆಳೆ ಒಂದೇ ಬೆಳೆ ಇನ್ಕಿ ಭಾಳ ನೀವು ನಮ್ಮ ಹೊಲ್ದಾಗ ಅಡ್ಡಾಡಕ್ ಬರಂಗಿಲ್ಲ, ನಾವು ನಿದ್ರಾಕಂಗಿಲ್ಲ. ಆ ಟೈಪ್ ಅದಾವ ನಮ್ಮ ಒಂದೇ ಬೆಳೆವು. ಈಗ ಎರಡನೇ ಬೆಳೆದ್ರು ಭಾಳ ಚಲೋ ಐತಿ. ಎರಡನೇ ಬೆಳೆ ಕಡಿಮೆ ಬರ್ತಿದೆ, ಇದು ಚೆನ್ನಾಗಿ ಚಲೋ ಐತಿ ಅಂತ ಹೇಳ್ತೀನಿ ನಾನು. ಹಸಿವಾಗೈತಿ, ಊಟ ಕೊಟ್ಟಿರಲ್ಲ ಸಾಕು. ಮತ್ತೆ ಮಾಲ್ ಕುಂತ ಸಾಕಾಗ್ತದೆ. ಒಂದು ವರ್ಷ 2 ವರ್ಷ ನಾವು ಇದನ್ನ ಮಾಡ್ತಾ ಹೋದ್ರೆ ಅವಾಗ ಇನ್ನೂ ಹೆಚ್ಚು, ಇದಕ್ಕಿಂತ ಹೆಚ್ಚು ಅದು ಫಲವತ್ತತೆ ಕೊಡಕ್ಕೆ ಸಾಧ್ಯ, ಒಳ್ಳೆ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹೌದು. ಈಗ ಮಣ್ಣಿನ ಜೀವಿಗಳನ್ನ ಇವಾಗ ನಮಗೆ ಬದುಕೋದಕ್ಕೆ ಹೇಗೆ ನಮಗೆ ಹಕ್ಕು ಇದೆ ಭೂಮಿ ಮೇಲೆ, ಮಣ್ಣಿನಲ್ಲಿರುವಂತ ಜೀವಿಗಳಿಗೂ ಕೂಡ ಅದೇ ಹಕ್ಕಿದೆ, ಸಸ್ಯಗಳಿಗೂ ಅದೇ ಹಕ್ಕಿದೆ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಎಲ್ಲಾ ಜೀವಿಗಳನ್ನ ಸಾಯಿಸಿ ಬದುಕಿದ್ರೆ ಒಂದಿನ ನಾವೇ ಸಾಯ್ಬೇಕಾಗಿದ್ದ ಪರಿಸ್ಥಿತಿ ಬರುತ್ತೆ. ಅಂತದ್ರಲ್ಲಿ ಅವನ್ನು ಉಳಿಸ್ಕೊಂಡು ನಾವು ಉಳಿದಾಗ ಒಂದು ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಗಾಡಿಲೇ ಹೊಡ್ಸ್ಯಾರ ನೋಡ್ರಿ. ಅದನ್ನು ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಗಾಳಿ ಜಾಸ್ತಿ ಆಯ್ತು. ಬಂದು ಕ್ಯಾಪ್ಚರ್ ಮಾಡಿ ಮುಂದೆ ಮಾತಾಡೋದು ಎಲ್ಲ ಇನ್ನೂ ಸ್ವಲ್ಪ ತುಂಬ ಎಳೆದಿದೆ. ಇನ್ನು ಹೀಗೆ ಹೂವು ಆಗ್ತಾ ಇದೆ, ಈಗ ಅಲ್ಲಲ್ಲಿ ಪೀಚ್ ಆಗ್ತಾ ಇದೆ. ಇನ್ನು ಪೀಚ್ ಕಾಳು ಕಟ್ಟಿಲ್ಲ, ಇನ್ನು ಈಗ ಆಗ್ತಾ ಇದೆ.